ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಫ್ರೀ ಇದ್ದೆ, ಏನೂ ವರ್ಕ್ ಇರಲಿಲ್ಲ. ಈಗ ಟೈಮ್ ಬಂದು ಇಲ್ಲಿ 9:20 ಆಗಿದೆ ನೋಡಿ. ಸೊ ಏನೂ ಇದಿರಲಿಲ್ಲ ಅಂದ್ಬಿಟ್ಟು, ವರ್ಕ್ ಇರಲಿಲ್ಲ ಅಂದ್ಬಿಟ್ಟು ಡೇ ಇನ್ ಮೈ ಲೈಫ್ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು, 1 ವೀಕ್ ಆಗೋಯಿತು, ಏನೂ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ಬಟ್ ಅದೇನಾಯಿತು ಅಂದರೆ ಮೈಕು ಕನೆಕ್ಟ್ ಆಗಿರಲಿಲ್ಲ. ಸೊ ಅದು ವಾಯ್ಸ್ ಓವರ್ ಏನೂ ಇರಲಿಲ್ಲ. ನಾನು ನನ್ನ ಫ್ರೆಂಡ್ ಮೋನಿಕಾ ಇಬ್ಬರು ಸೇರ್ಕೊಂಡು ಮಾಡಿದ್ದು. ನಾನು ಒಬ್ಬಳೇ ಮಾಡಿದ್ರೆ ಅಟ್ಲೀಸ್ಟ್ ವಾಯ್ಸ್ ಓವರ್ ಕೊಟ್ಟಾದರೂ ಇದು ಮಾಡ್ತಿದ್ದೆ. ಹಂಗೆ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಫಸ್ಟು ಏನು ಮಾಡೋಣ ಅಂದರೆ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ, ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದನ್ನೆಲ್ಲ ಏನು ತೋರ್ಸೋಕ್ಕೆ ಹೋಗಿಲ್ಲ, ಟೀ ಕುಡ್ದಿದ್ದೀನಿ. ಸೊ ನಂದು ಐಬ್ರೋ ನೋಡ್ತಾ ಇದ್ದೀರಲ್ಲ, ಇದು ನಾನು ಇಂಡಿಯಾದಿಂದ ಬಂದಮೇಲೆ ನಾನು ಇಂಡಿಯಾದಲ್ಲೆಲ್ಲ ಪಾರ್ಲರ್ ಹೋಗೇ ಮಾಡಿಸ್ಕೊತಿದ್ದೆ. ಬಟ್ ಇಂಡಿಯಾದಿಂದ ಬರಬೇಕಾದ್ರೆ ಇಲ್ಲಿ ಹೆಂಗೋ ಏನೋ ಅಂದ್ಬಿಟ್ಟು ಈ ರೀತಿ ಐಬ್ರೋ ಟ್ರಿಮ್ಮರ್ ಇರುತ್ತಲ್ಲ, ಅದನ್ನು ತೊಗೊಂಡು ಬಂದಿದ್ದೆ. ಹಾರ್ಡ್ಲಿ 1-2 ಟೈಮ್ಸ್ ಟ್ರೈ ಮಾಡಿದ್ದೀನಿ. ಅದು ತುಂಬ ಜಾಸ್ತಿ ಬರೋಕ್ಕೆ ಮುಂಚೆನೇ ಮಾಡ್ತಿದ್ದೆ. ಸೊ ಬಟ್ ಈ ಸಲ ಏನಾಯಿತು, ಐಬ್ರೋ ಇಲ್ಲೇ ಹೋಗಿ ಮಾಡಿಸಿದ್ದೆ, ಅದು ಐಬ್ರೋ ನೀಟಾಗಿ ಶೇಪ್ ಕೊಟ್ಟಿಲ್ಲ. ಅದೇನಾಯಿತು, ಸೊ ಅದಕ್ಕೆ ಸ್ವಲ್ಪ ಬೆಳೀಲಿ ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ. ಬನ್ನಿ, ನಾನು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಏನೋ ಅಪ್ಲೈ ಮಾಡಿಲ್ಲ. ಇದು ಹೆಂಗೆ ವರ್ಕ್ ಆಗುತ್ತೋ ನಂಗೆ ಗೊತ್ತಿಲ್ಲ. ನಾನು ಹಾರ್ಡ್ಲಿ 1-2 ಟೈಮ್ಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಎಂತ ನಾನು ಮಾಡಿಸಲ್ಲ ಅಂದರೆ ಒಂದಕ್ಕೇ ಒಂದು ಸಲಿಗೆ 5 ಪೌಂಡ್ಸ್ ಅಂದರೆ 550 ಅಷ್ಟಾಗುತ್ತೆ. ಇಂಡಿಯಾದಲ್ಲಿ 550ಗೆ ಹೋಲ್ ಇಯರ್ ಮಾಡಿಸ್ತಿದ್ವೇನೋ, ಬಟ್ ಇಲ್ಲಿ ಅದು ಆಗಲ್ಲ. ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ಲಾಸ್ಟ್ ಟೈಮ್ ಹೋಗಿದ್ದೆ, ಅದು ಶೇಪ್ ಹೊರಟೋಗಿತ್ತು ಅಂತ. ಬಟ್ ಅಲ್ಲೋಗಿ ಮಾಡಿಸಿದ್ರೆ ಅವ್ರು ಇನ್ನೂ ಶೇಪ್ ಔಟ್ ಮಾಡಿದ್ರು. ನನಗೇನೋ ಇದು ಕರೆಕ್ಟಾಗಿ ಹೋಗ್ತೈತೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಇನ್ನೊಂದ್ಸಲ ಇನ್ಸ್ಟ್ರಕ್ಷನ್ ಓದಿದೆ. ನನ್ನ ಫೇಸ್ ಫುಲ್ಲು ಡ್ರೈ ಇದೆ ಅನಿಸ್ತೈತೆ. ಸೊ ಅದಕ್ಕೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಇವಾಗ ಟ್ರೈ ಮಾಡೋಣ, ಹೋಗುತ್ತಾ ಇಲ್ವೋ ಅಂತ ಗೊತ್ತಾಗುತ್ತೆ. ಇವಾಗ ಟ್ರೈ ಮಾಡೋಣ, ಹೋಗುತ್ತಾ ಇಲ್ವೋ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ವರ್ಕ್ ಆಗ್ತಿದೆ ಮಾಯ್ಶ್ಚರ್ ಹಾಕಿ ಮಾಡಿದ್ರೆ, ಬಟ್ ತುಂಬ ಟೈಮ್ ತೊಗೊತೈತೆ, ಬೇಗ ಅಂತೂ ಆಗಲ್ಲ. ಬಟ್ ಬೆಟರ್, 500 ರೂಪೀಸ್ ಕೊಡೋದಕ್ಕಿಂತ ಬೆಟರ್. ಬಟ್ ನಾವೇನು ಮಾಡಬೇಕು ಅಂದರೆ, ಒಂದು ಸಲ ಮಾಡಿಸ್ಕೊತೀವಲ್ಲ, ಅದು ತುಂಬ ಜಾಸ್ತಿ ಬರೋದಕ್ಕೆ ಬಿಡಬಾರ್ದು, ಸ್ವಲ್ಪ ಇದಾಗೆ ಮಾಡಿಕೊಂಡ್ರೆ ಓಕೆ. ಬಟ್ ನಾವು ಇದರಲ್ಲೆಲ್ಲ ಶೇಪ್ ಕೊಡ್ತೀವಿ ಅಂದರೆ ಐ ಥಿಂಕ್ ತುಂಬ ಕಷ್ಟ ಅನಿಸುತ್ತೆ. ಬಟ್ ಈ ಐಬ್ರೋ ಮತ್ತು ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ವರ್ಕ್ ಆಗ್ತಿದೆ. ಬನ್ನಿ ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ನನ್ನ ಡೇ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ, ನೋಡ್ತಾ ಇದ್ದೀರಾ ನನ್ನ ಡೇ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ನನ್ನ ಮನೇಲಿ ಏನೋ ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಜಿಮ್ಗೆ ಹೋಗ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ತುಂಬ ತೋರಿಸೋದೆಲ್ಲ ಇತ್ತು ಈ ವಿಡಿಯೋದಲ್ಲಿ. ಇನ್ನು ಎಷ್ಟೊಂದು ಮನೇಲೇ ಏನು ಅಷ್ಟೊಂದು ವಿಡಿಯೋ ಮಾಡೋದು ಅಂದ್ಬಿಟ್ಟು ನಾನು ಮಾಡಿಲ್ಲ. ಜಿಮ್ಗೆ ಇವತ್ತು ನಾನು ಮತ್ತು ಅಮ್ಮ ಹೋಗ್ತಾಯಿದ್ದೀವಿ. ನನ್ನ ಜಿಮ್ ಔಟ್ಫಿಟ್ ಬಂದು ಈ ರೀತಿ ಇದೆ, ಕಾಣಿಸ್ತಾ ಗೊತ್ತಿಲ್ಲ. ಜಿಮ್ಗೆ ಹೋದ್ಮೇಲೆ ಫುಲ್ ವಿಡಿಯೋ ಮಾಡ್ತೀನಿ ಔಟ್ಫಿಟ್ಟು. ನಾಳೆ ನನ್ನ ಫ್ರೆಂಡ್ ಬರ್ಡೇ ಬೇರೆ ಇದೆ, ಸೊ ಗಿಫ್ಟ್ ತೊಗೊಳಕ್ಕೆ ಬೇರೆ ಹೋಗ್ತಾಯಿದ್ದೀವಿ. ಮತ್ತು ಇನ್ನೂ ಏನೇನೋ ಇದೆ, ಸೊ ಅದೆಲ್ಲ ತೋರಿಸೋದಿದೆ. ಅದಕ್ಕೆ ನಾನು ಮನೇಲಿ ಅಷ್ಟು ವಿಡಿಯೋ ಮಾಡಿಲ್ಲ. ಬನ್ನಿ ಈಗ ಜಿಮ್ಗೆ ಹೋಗೋಣ. ಇದೇ ನನ್ನ ಜಿಮ್ಮು, JD ಜಿಮ್ ಅಂತ. ಇದಿರೋದು 3rd ಫ್ಲೋರಲ್ಲಿ. 3rd ಫ್ಲೋರ್ವರೆಗೂ ಸ್ಟೇರ್ ಕೇಸ್ ಹತ್ಕೊಂಡೇ ಹೋಗಬೇಕು, ಲಿಫ್ಟ್ ವರ್ಕ್ ಆಗ್ತಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಟಂಟಡಾನ್ JD ಜಿಮ್, ಕಮ್.
ನೋಡಿದ್ರಲ್ಲ, ವರ್ಕೌಟ್ ಎಲ್ಲ ಮುಗೀತು. ಈಗ ನನ್ನ ಫ್ರೆಂಡಿಗೆ ಗಿಫ್ಟ್ ತರಕ್ಕೆ ಹೋಗಬೇಕು, ಅದಕ್ಕೆ ಹೋಗ್ತಾಯಿದ್ದೀನಿ. ನಾನು ವರ್ಕೌಟ್ ಮಾಡೋದು ಮತ್ತು ನಮ್ಮ ಜಿಮ್ ಟೂರು, ಆ ಜಿಮ್ ವಿಡಿಯೋ ಎಲ್ಲ ಏನೋ ತೋರಿಸಿಲ್ಲ ಈ ವಿಡಿಯೋದಲ್ಲಿ. ಯಾಕಂದರೆ ನಾನು ನೆಕ್ಸ್ಟು ಮೋನಿಕಾ ಬಂದಮೇಲೆ ಜಿಮ್ ಟೂರ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೆ ನೆಕ್ಸ್ಟು ಅದ್ರಲ್ಲಿ ತೋರಿಸ್ತೀನಿ ಕಂಪ್ಲೀಟಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಿಮ್ ಮಾತ್ರ. ಇಲ್ಲಿ ನಾವು ಎಲ್ಲ ಇಲ್ಲಿ ಹೀಗೆ ಯಾಕೆ ಹೇಳೋದು, ನಾನು ಜಿಮ್ ಟೂರ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇನ್ನು ಗಿಫ್ಟ್ ತೊಗೊಳೋದಿದೆ, ಮತ್ತು ಮನೆಗೆ ಏನೋ ಸ್ವಲ್ಪ ಅಡುಗೆಗೆ ಸಾಮಾನು ತೊಗೋಬೇಕು, ಮತ್ತು ಅಮ್ಮ ಮೆಗ್ಡಿಗೆ ಹೋಗೋಣ ಅಂದ್ಬಿಟ್ಟು ಮೆಗ್ಡಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. UK ಮೆಗ್ಡಿ ಹಿಂಗಿರುತ್ತೆ, ಏನು ತುಂಬ ಡಿಫ್ರೆಂಟಾಗಿ ಏನಿರಲ್ಲ. ಇಂಡಿಯಾದಲ್ಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಆರ್ಡರ್ ಸ್ಕ್ಯಾನ್ ಮಾಡಬೇಕಲ್ಲ, ಯಾಕೋ ಯಾವುದೂ ಇಷ್ಟ ಆಗಿಲ್ಲ, ಅದಕ್ಕೆ ಲಾಗೌಟ್ ಆಗಿಬಿಟ್ಟು ಬೇರೆ ಕಡೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ಎಲ್ಲಿ ತಿಳ್ತೀವಿ ಅನ್ನೋಣ. ಪಾಪೈಸ್ಗೆ ಹೋಗೋಣ, ಚೆನ್ನಾಗಿರುತ್ತೆ. ಅಲ್ಲೂ ಚಿಕನ್ನೇ. ನೆಕ್ಸ್ಟು ಪಾಪೈಸ್ಗೆ ಹೋಗೋಣ. ಪ್ಲ್ಯಾನಲ್ಲಿ ಈಗ ಸ್ವಲ್ಪ ಬದಲಾವಣೆ. ಏನೂ ತಿಂತಾಯಿಲ್ಲ, ಹಂಗೆ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ ತಿನ್ನೋದಷ್ಟೇ. ಮಯೋ ಚಿಕನ್ ತಿನ್ನೋಣ ಅಂದ್ಕೊಂಡು ಯಾವಾಗೂ ಬರೀ ಅದೇ ತಿನ್ನೋದು. ರ್ಯಾಪು ಇಲ್ಲಿ ಒಂದೊಂದು ದಿನ ಒಂದೊಂದು ರ್ಯಾಪ್ ಆಫರಲ್ಲಿರುತ್ತೆ. ಬಟ್ ಇವತ್ತು ನಮಗೆ ಬೇಕಾಗಿದ್ದು ರ್ಯಾಪ್ ಆಫರಲ್ಲಿ ಇರಲಿಲ್ಲ, ಸೊ ಅದಕ್ಕೆ ಲಾಗೌಟ್ ಆಗಿಬಿಟ್ಟು ಏನೋ ತಿಂದೆ, ಹಾಗೆ ಮನೆಗೆ ಹೋಗ್ತಾಯಿದ್ದೀವಿ. ಪಾಪೈಸ್ KFC ತಿನ್ನೋಣ ಅಂದ್ಕೊಂಡು ಅಮೌಂಟ್ ಜಾಸ್ತಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಅದಕ್ಕೆ ಪ್ಲ್ಯಾನಲ್ಲಿ ಸ್ವಲ್ಪ ಬದಲಾವಣೆ ಫ್ರೆಂಡ್ಸ್. ಏನಿಲ್ಲ, ನನ್ನ ಫ್ರೆಂಡ್ಗೆ ಗಿಫ್ಟ್ ತೊಗೊಳ್ಳೋದು. ಮತ್ತು ಇಲ್ಲೆಲ್ಲ UK ಇನ್ನೊಂದು ಏನಪ್ಪ ಅಂದರೆ, ಈ ಕಾರ್ಡ್ಸ್ನೆಲ್ಲ ತುಂಬ ಜಾಸ್ತಿ ಕೊಡ್ತಾರೆ. ಈ ಬರ್ಡೇಲಿ, ಈ ನ್ಯೂ ಇಯರಲ್ಲಿ, ಏನೋ ಒಂದು ಮದರ್ಸ್ ಡೇ ಆ ಥರದ್ರಲ್ಲೆಲ್ಲ. ಸೊ ಇಲ್ಲಿಗೆ ಬಂದು ಅದೆಲ್ಲ ಅಭ್ಯಾಸ ಆಗಿಬಿಟ್ಟು ನಾನು ಒಂದು ಕಾರ್ಡ್ ತೊಗೊಂಡು ಏನಾದ್ರು ವಿಶಸ್ನ ಬರೆದ್ಬಿಟ್ಟು ಕೊಡೋಣ ಅಂತ ಹ್ಯಾಪಿ ಬರ್ಡೇಗೆ. £1 ಸಿಗುತ್ತೆ, ಅದೊಂದು ತೊಗೋಬೇಕು. ಕಾರ್ಡ್ ಫ್ಯಾಕ್ಟ್ರಿ ಅಂತಿದೆ, ಅಲ್ಲಿ ಸಿಗುತ್ತೆ. ಮತ್ತು ಗಿಫ್ಟಿಗೆ ನಾನು ಪರ್ಫ್ಯೂಮ್ ತೊಗೊಳ್ಳೋಣ ಅಂತಿದ್ದೀನಿ, ಝಾರಾ ಪರ್ಫ್ಯೂಮು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ, ಏನು ಎಷ್ಟು ಪ್ರೈಸ್ ಅಂತೆಲ್ಲ. ಬನ್ನಿ 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 ಹೋಗೋಣ. ಗೊತ್ತಿಲ್ಲ, ಫುಲ್ಲು ಖಾಲಿ ಇದ್ದಾರೆ. ಮೇ ಬಿ ಮಂಡೇ ಅಂತ ಇರ್ಬೋದು. ಬನ್ನಿ. ಝಾರಾ, H&M ಎಲ್ಲ ಇಲ್ಲಿ ಫಸ್ಟ್ ಫ್ಲೋರಲ್ಲಿದೆ. ಸೊ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬಂದು ನೋಡಿ, ಅಲ್ಲಿ ಕಾಣ್ತಾ ಇದೆ H&M. ಝೂಮ್ ಆಗ್ತೀನಿ. ಇಲ್ಲಿ H&M ಇದೆ, ಅದ್ರ ಪಕ್ಕದ್ದು ಝಾರಾ ಇದೆ. ಬನ್ನಿ ಹೋಗೋಣ. ಚೆನ್ನಾಗಿದೆ, ನೆವಿ ಬ್ಲ್ಯಾಕ್ ಅಂತ. ಇದು ಸಕ್ಕತ್ತಾಗಿದೆ, ಇದೇ ಚೆನ್ನಾಗಿದೆ. ಎಲ್ಲಿ ಹಾಕು, ಮುಕ್ಕೊಳ್ತಾ ಒಂಥರ ಘಾಟ್ ಥರ ಸ್ಮೆಲ್. ಅದೊಂದು ಸ್ವಲ್ಪ ರಬ್ ಮಾಡು. ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಷ್ಟರಲ್ಲೆಲ್ಲ ನೋಡಿ ನೆವಿ ಬ್ಲ್ಯಾಕ್ ಅಂತ ಚೆನ್ನಾಗಿದೆ. ರೇಟ್ ಎಷ್ಟು ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಬಾಕ್ಸ್ ಇರಲಿಲ್ಲ, ತರಕ್ಕೆ ಹೋಗಿದ್ದಾರೆ. ಹೇಳ್ತೀನಿ ಆಮೇಲೆ. ತೊಗೊಂಡಾಯಿತು. ನಾನು ಈಗೂ ಕೂಡ ಪ್ಲ್ಯಾನ್ ಚೇಂಜ್ ಆಯಿತು ಸ್ವಲ್ಪ. ಇದು ತೊಗೊಂಡಿರೋದು ನೆವಿ ಬ್ಲ್ಯಾಕ್ ಮತ್ತು 800 ಬ್ಲ್ಯಾಕ್ ಅಂತೇನೋ. ಸೊ ಅದು ಒಂದಕ್ಕೆ £17 ಇತ್ತು. ಬಟ್ ಇದೆರಡಕ್ಕೆ ಬರೀ £20, £3 ಎಕ್ಸ್ಟ್ರಾ ಅಷ್ಟೇ. ಸೊ ತಗೊಳ್ತಾ ಅದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ತೊಗೊಂಡೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಕಾರ್ಡ್ ತೊಗೊಂಡು ಅಡುಗೆಗೆ ಸ್ವಲ್ಪ ಸಾಮಾನು ತೊಗೊಂಡು ಮನೆಗೆ ಹೋಗೋಕ್ಕಷ್ಟೇ. ಇದೇ ಕಾರ್ಡ್ ಫ್ಯಾಕ್ಟ್ರಿ ಅಂತ, ಬನ್ನಿ ಹೋಗೋಣ. ಬರ್ಡೇದೆಲ್ಲ ಐತೆ, ಬ್ಲ್ಯಾಂಕ್ ಆ್ಯಂಡ್ ಬರ್ಡೇ ಇಲ್ಲೈತೆ. ಸ್ಟಾರ್
ಎಲ್ಲ ಫ್ರೆಂಡ್ ಬರ್ಡೇದನ್ನು ಕಟ್ ಫ್ರೆಂಡೇ ತಾನೇ ಅವರು. ಬ್ರದರ್ ಅಣ್ಣ ಅಂತ ಕರೀತೀನಿ. No. Anything else? Just tape some to when you're ready. You want to receive? No. Thank you. Thank you. Have a nice day. ನೋಡಿದ್ರಲ್ಲ ನನ್ನ ಡೇ ಹೇಗಿರುತ್ತೆ ಅಂತ ಎಲ್ಲ ತೊಗೊಂಡಾಯ್ತು. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಏನಿಲ್ಲ, ಜಸ್ಟ್ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.